ಆಗಿದೆ. ದುಡ್ಡೆಲ್ಲ ಇವರು ಹೊಡ್ಕೊಂಡು ಮನೆಗಳಿಗೆ ಎತ್ಕೊಂಡು ಹೋಗಿ ಸರ್ಕಾರ ನಡೆಸೋಕ್ಕೆ ದುಡ್ಡಿಲ್ಲದೆ ದಲಿತರ ಹಣನ ಕೈ ಇಟ್ಟಿದ್ದಾರೆ. ದಲಿತರಿಗೆ ಮೀಸಲಿಟ್ಟಿರೋಂಥ ಸೆಕ್ಷನ್ 7 ಪ್ರಕಾರ ದಲಿತರ ಹಣನ ದಲಿತರಿಗೆ ತಗೋಬೇಕು. ದಲಿತರಿಗೆ ತಗೊಳ್ಳದೆ ದಲಿತರ ಹಣನ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ. ಇವ್ರ ಹತ್ರ ಗ್ಯಾರಂಟಿಗಳಿಗೆ ಬಳಸೋಕ್ಕೆ ಬೇರೆ ಹಣ ಇಲ್ಲ, ಅಭಿವೃದ್ಧಿ ಮಾಡ್ತಾ ಇಲ್ಲ. ಬರೇ ಕುರ್ಚಿಗೋಸ್ಕರ ಕಿತ್ತಾಡ್ಕೊಂಡು ದಿನ ಬೆಳಿಗ್ಗೆ ಸಾಯಂಕಾಲ ಡೆಲ್ಲಿಗೆ ಹೋಗ್ತಾರೆ, ಅದರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ ವಿನ ಸರ್ಕಾರದ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಸಂಬಂಧ ನಾವು ಆಮ್ ಆದ್ಮಿ ಪಕ್ಷ ವತಿಯಿಂದ ಕೋಲಾರ ಘಟಕದಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರಲ್ಲೂ ಇದ್ದೀವಿ. 5ನೇ ತಾರೀಕು ಆಗಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ದುಡ್ಡನ್ನು ಲೂಟಿ ಮಾಡಲಿಕ್ಕೆ, ಕದೀಲಿಕ್ಕೆ ಸರ್ಕಾರ ಸಿದ್ದರಾಮಯ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀ ಮಹದೇವಪ್ಪರವರು ಇಬ್ಬರೂ ಸೇರಿ ದಲಿತರ ಹಣನೇ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಯಾಕೆ ದಲಿತರ ಹಣನ ಇವರು ಕಾಣಿಸೋದು? ಬೇರೆ ಯಾವುದು ಯೋಜನೆಗಳಲ್ಲಿ ಇವರಿಗೆ ದುಡ್ಡಿಲ್ವಾ ತಗೊಳ್ಳೋಕ್ಕೆ? ನಿಗಮ ಮಂಡಳಿಗಳಲ್ಲಿ ದುಡ್ಡಿಲ್ವಾ? ಆ ದುಡ್ಡು ಇವ್ರ ಮನೆಗಳಿಗೆ ಬೇಕು. ದಲಿತರ ದುಡ್ಡು ಜನರಿಗೆ ಬೇಕು. ಅಂದರೆ ಇವ್ರಿಗೆ ಗ್ಯಾರಂಟಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಯಾಕೆ ಕೇಳಬೇಕು? ನಾವು ಕೊಡ್ತೀವಿ. ಸಿದ್ದರಾಮಯ್ಯ ಹೇಳ್ತಾರೆ, ಮಹದೇವಪ್ಪ ನಿನಗೂ ಗ್ಯಾರಂಟಿ ಇದೆ, DK ಶಿವಕುಮಾರ್ ನಿನಗೂ ಗ್ಯಾರಂಟಿ ಇದೆ, ನಿನಗೂ ಕರೆಂಟ್ ಫ್ರೀ, ನಿನಗೂ ಅಕ್ಕಿ ಫ್ರೀ ಅಂತ ಅವತ್ತು ಉದ್ದುದ್ದ ಭಾಷಣ ಬಿಗಿದ್ರು ಸರ್ಕಾರ ಬರೋದಕ್ಕೆ ಮುಂಚೆ. ಇವತ್ತು ಇವ್ರಿಗೆ ಈ ಯೋಜನೆಗಳನ್ನು ನಿಲ್ಸೋಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ದುಡ್ಡಿಲ್ಲದೆ ದಲಿತರಿಗೆ SC SP ಮತ್ತು TSP ಅಂದರೆ ಸಬ್ ಪ್ಲಾನ್ಸ್ನ ಜಾರಿ ಮಾಡಲಿಕ್ಕೆ ಮೀಸಲಿಟ್ಟಿದ್ದಂಥ ಬಜೆಟಲ್ಲಿ 42,000 ಕೋಟಿ ಹಣನ 11,000 ಕೋಟಿ ಹಣ ಎತ್ತಿ ಗ್ಯಾರಂಟಿಗಳಿಗೆ ಅನುಷ್ಠಾನ ಮಾಡೋಕ್ಕೆ ಹೊರಟಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಸಿದ್ದರಾಮಯ್ಯನವ್ರನ್ನ ಕೇಳಬೇಕು, ಯಾಕಿಂತ ಅನ್ಯಾಯ ಮಾಡ್ತಾ ಇದ್ದೀರಿ ದಲಿತರಿಗೆ? ದಲಿತರಿಗೆ ಬಿಟ್ಟರೆ ಬೇರೆ ದುಡ್ಡು ಇಲ್ವಾ ನಿಮ್ಮ ಹತ್ರ? ಬರ್ಬಾದಾಗೋಗಿದ್ದೀರಾ, ಬೀದಿಗೆ ಬಂದ್ಬಿಟ್ಟಿದ್ದೀರಾ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲನೂ ಗಮನಿಸಬೇಕು ಏನು ನಡೀತಾ ಇದೆ. ಇವ್ರ ಹತ್ರ ದುಡ್ಡಿಲ್ಲ, ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಮನೆಗೆ ಹೋಗಲಿ. ಇವ್ರು ಭ್ರಷ್ಟಾಚಾರ ಮಾಡೋದು ಬಿಟ್ಟರೆ ತಾನಾಗಿ ಸರ್ಕಾರ ನಡೆಯುತ್ತೆ. ಇವ್ರು ಭ್ರಷ್ಟಾಚಾರಕ್ಕೂ ದುಡ್ಡು ಬೇಕು, ಗ್ಯಾರಂಟಿಗಳಿಗೂ ದುಡ್ಡು ಬೇಕು ಅಂದರೆ ಎಲ್ಲಿಂದ ಬರುತ್ತೆ? ಅದಕ್ಕೆ ದಲಿತರ ಹಣನ ದಲಿತರ ಹತ್ರ ಮೋಸ ಮಾಡಿ ದಲಿತರಿಗೆ ಕೊಡ್ತೀನಿ ಅಂತ ಆಸೆ ತೋರಿಸಿ ಮೂಗಿಗೆ ತುಪ್ಪ ಸೌರಿ ದುಡ್ಡನ್ನು ಹೊಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡ್ತೀವಿ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ, ಸಿದ್ದರಾಮಯ್ಯನವರಿಗೆ, ಮಹದೇವಪ್ಪನವರಿಗೆ, ದಲಿತರ ಹಣ ನುಂಗಲು ಹೊರಟಿರುವ ಸರ್ಕಾರಕ್ಕೆ, ದಲಿತರ ಹಣವನ್ನು ಲೂಟಿ ಮಾಡುವ ಜನರಿಗೆ ಹೇಳಿ ಧಿಕ್ಕಾರ. ದಲಿತರ ಹಣವನ್ನು ಲೂಟಿ ಮಾಡುವ ಜನರಿಗೆ ಹೇಳಿ ಧಿಕ್ಕಾರ. ನಿಲ್ಲಿಸಿ TSP SC SP ಹಣ ನಿಲ್ಲಿಸಿ. ಹಣ ಬಳಕೆ ನಿಲ್ಲಿಸಿ.